ಸರಿ, ಆಮೇಲೆ ಮಾತಾಡೋಣ. ಈಗ ಊಟ ಮಾಡು. ನಮ್ಮ ಹತ್ರ ಏನೋ ಮುಚ್ಚಿಡ್ತಿದ್ದಾಳೆ ಸುಬ್ಬು. ಅವಳಿಗೆ ಏನೋ ಆಗಿದೆ, ಹುಷಾರಿಲ್ಲ ಅಂತ ಸುಮ್ಮನೆ ಹೇಳ್ತಿದ್ದಾಳೆ ಅಷ್ಟೇ. ಕೊನೆ ತುತ್ತು. ಆ ಮಾಡು. ಸುಬ್ಬು, ಹೊರಗಡೆಯಿಂದ ಯಾರೋ ಮಾತಾಡ್ತಿರೋ ಸದ್ ಕೇಳಿಸ್ತಿಲ್ವಾ? ಸುಬ್ಬು, ಅಯ್ಯೋ, ನಾನು ಬಡ್ಕೋತಾ ಇದ್ರೆ ನೀನು ಇನ್ನೂ ನಿದ್ದೆ ಬರ್ತಿದ್ಯಾ? ಸುಬ್ಬು, ಏನಾಯ್ತೆ? ಅಳಿಯಂದ್ರು ಏನಾಯ್ತೆ? ಕಿರ್ಚ್ಬೇಡ. ಅಳಿಯಂದ್ರು ಅಲ್ಲಿಗೆ ಊಟ ಮಾಡಿಸ್ತಿದ್ದಾರೆ. ಏನು? ಹ್ಞೂ ಸುಬ್ಬು, ಇವ್ರ ಸಂಸಾರ ನೋಡ್ತಿದ್ರೆ ಯಾವಾಗ ಹೆಂಗಿರ್ತಾರೆ ಅಂತ ನನ್ಗೊಂಚೂರು ಅರ್ಥ ಆಗ್ತಿಲ್ಲ ಸುಬ್ಬು. ನಮ್ಮಿಬ್ರು ಸಂಸಾರನು ಬೇರೆ ಯಾರಾದ್ರೂ ನೋಡಿದ್ರು ಹೀಗೆ ಮಾತಾಡ್ಕೋತಾರೆ. ಸಂಸಾರ ಹೀಗೆ ನಡಿಬೇಕು ಅಂತ ಸುಸಂಬದ್ಧವಾದ ಸೂತ್ರ ಯಾವ್ದಾದ್ರು ಇದೆಯೇನೆ ಫಾಲೋ ಮಾಡೋದಿಕ್ಕೆ? ನಿನಗೆ ದೊಳ್ಸದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಬಿದ್ಕೊಂಡಿದ್ದಲ್ಲ, ಬಿದ್ಕೋ, ಅದೇ ಸರಿ. ನೀನು ಅದನ್ನೇ ಮಾಡು, ನಿನಗೂ ಒಳ್ಳೇದು. ಏನೇನೋ ಯೋಚನೆ ಮಾಡ್ತಾರೆ. ಏನಾರು ಹೇಳಿದ್ರೆ ನಿಂಗೆ ಅದ್ರ ಬಗ್ಗೆ ಚಿಂತೆ ಇದೆಯಾ? ಚಿಂತೆ ಇಲ್ಲದೆ ನನಗೆ ಸಂತೆಲೂ ನಿದ್ದೆ ಅಂತೆ. ಮಧ್ಯಾಹ್ನ ಡಯಟಿಂಗ್, ನೈಟ್ ಫುಲ್ ಬ್ಯಾಟಿಂಗ್. ಎಲ್ರೂ ಮುಂದೆ ನನಗೆ ಬೇಡ, ಈ ಗೊಜ್ಜು ಇಷ್ಟ ಇಲ್ಲ ಅಂತ ಅಂದ್ಲು. ಈಗ ನೋಡಿದ್ರೆ ಅದನ್ನೇ ಹಾಕೊಂಡು ತಿಂದಿದ್ದಾಳೆ. ಯಾಕೆ ಈ ಥರ ಕದ್ದು ಮುಚ್ಚಿ ತಿನ್ನೋ ಅಭ್ಯಾಸ? ಏನೋ ಮುಚ್ಚಿಡ್ತಿದ್ದಾಳೆ. ಗುಡ್ ನೈಟ್ ಸರ್. ಗುಡ್ ನೈಟ್. ಊಟ ಮಾಡಿದ ತಕ್ಷಣ ಮಲಗಬಾರ್ದು ಅಂತ ಹೇಳ್ತಾರೆ, ಆದರೆ ಇವತ್ತು ತಡ ಆಗಿರೋದ್ರಿಂದ ಉಫಿ. ಇಲ್ಲ ಅಂತಿದ್ದಿದ್ರೆ ನೀನು ಒಬ್ಬ ಬಸ್ರಿ ಹಿಂಗ್ಸು ಅಂತ ಅನ್ಕೊಂಡು ನಡಿ ಒಂದು ಸುತ್ತು ತಿರ್ಗಾಡ್ಕೊಂಡು ಬರೋಣ ಅಂತ ಹೇಳ್ತಾ ಇದ್ದೆ. ಏನು ಹಾಗೆ ನೋಡ್ತಿದ್ಯಾ? ಇನ್ಮೇಲೆ ನಾನು ಆಫೀಸಿಂದ ಯಾವಾಗ ಬೇಗ ಬರ್ತೀನೋ ಒಂದು ಸುತ್ತು ತಿರ್ಗಾಡ್ಕೊಂಡು ಬರೋದೆ. ಥ್ಯಾಂಕ್ ಯು ಸರ್. ಸರಿ ಹೋಯ್ತು, ಆಗಲೇ ಸಾರಿ, ಈಗ ಥ್ಯಾಂಕ್ ಯು. ಆಮೇಲೆ ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಎಲ್ಲಾನು ಹೇಳ್ತೀಯ. ನಿಜ ಹೇಳಬೇಕು ಅಂದರೆ
ಸರ್, ಒಂದು ಕೇಳಲ್ಲ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ನೋವೇ ಕೇಳು. ಯುದ್ಧ ಅಂದರೆ ಎಷ್ಟೊಂದು ಕೊಲೆಗಳಾಗುತ್ತೆ ಅಲ್ವಾ? ಪ್ರೇಮದಿಂದ ನಮ್ಮವರು ಈಗ ಯುದ್ಧಕ್ಕೆ ಹೊರಟರು. ಲವ್ ಅಂಡ್ ವಾರ್ ಒಳ್ಳೆ ಚರ್ಚಾಸ್ಪದ ವಿಷಯಗಳು. ಉತ್ತರ ಕೊಡಿ. ಯುದ್ಧ ಅಂದರೆ ಕೆಲವು ಕೊಲೆಗಳು ಮಾತ್ರ ಅಲ್ಲ, ರಕ್ತಪಾತನೇ. ಆ ಯುದ್ಧದಲ್ಲಿ ಪ್ರಾಣ ಕಳ್ಕೊಂಡವರು ಪ್ರೀತಿ ಮಾಡಿರ್ತಾರೆ, ಪ್ರಾಣ ತೆಗೆದವರು ಪ್ರೀತಿ ಮಾಡಿರ್ತಾರೆ ಅಲ್ವಾ? ಅವ್ರು ಪ್ರಾಣ ತೆಗ್ದಿದ್ದಾರೆ ಅಂದರೆ ಅವ್ರು ಪ್ರೀತಿಸೋ ಹಕ್ಕನ್ನ ಕಳ್ಕೊತಾರೆ ಅಂತಲ್ಲ ಅಲ್ವಾ? ಇದೆಂಥ ವಿಚಿತ್ರವಾದ ಅನುಮಾನ. ಇಂಥ ಅನುಮಾನ ಆಗಲಿ ಯೋಚನೆ ಆಗಲಿ ನನಗೆ ಯಾವತ್ತೂ ಬಂದೇ ಇಲ್ಲ. ನಿನಗೆ ಯಾಕೆ ಬಂತು? ಅದು ಒಂದು ಸಿನಿಮಾ ನೋಡ್ತಿದ್ದೆ ಸರ್, ಬಾನಲ್ಲೇ ಮಧುಚಂದ್ರಕ್ಕೆ ಅಂತ. ಅದರಲ್ಲಿ ಏನಾಗತ್ತೆ ಗೊತ್ತಾ? ಏನಾಗತ್ತೆ? ಹನಿಮೂನ್ಗೆ ಅಂತ ಕರ್ಕೊಂಡು ಹೋಗಿ ಗಂಡಾನೇ ಹೆಂಡ್ತಿನ ಕೊಲ್ತಾನೆ. ಅರೆ, ಅವನ್ ಕೊಂದಿದ್ದು ಸತ್ಯ, ಅವನ ಪ್ರೀತಿನೂ ಸತ್ಯ. ಪ್ರೀತಿ ಮಾಡೋನು ಕೊಲೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಅಂತ ಹುಚ್ಚತನದ ಪ್ರೀತಿ. ಪ್ರೀತಿಲೂ ಅವಳನ್ನ ಮೀರ್ಸೋದಕ್ಕೆ ಇದೊಂದೇ ದಾರಿ ಅನ್ಸಿತ್ತೋ ಏನೋ. ಇಂಥ ವಿಚಾರಗಳನ್ನು ಯಾಕೆ ತಲೆಗೆ ಹಚ್ಕೊಂಡಿದ್ಯಾ? ನೀನು ದಯವಿಟ್ಟು ತಲೆ ಕೆಡಿಸ್ಕೋಬೇಡ. ಆರಾಮಾಗಿ ನಿದ್ದೆ ಮಾಡು. ನಂಗೆ ನಿದ್ದೆ ಬರ್ತಿಲ್ಲ ಸರ್. ಕಣ್ಣು ಮುಚ್ಚಿದ್ರೆ ಬರುತ್ತೆ. ತಲೆಯಲ್ಲಿರೋ ಎಲ್ಲ ಟ್ಯಾಬ್ಗಳನ್ನು ಕ್ಲೋಸ್ ಮಾಡ್ಕೊ. ನಿನ್ನ ಮುಖ ನೋಡಿದ್ರೆ ಏನೋ ಗೊತ್ತಾಗುತ್ತೆ. ಬೇಡವಾಗಿರೋ ಎಷ್ಟೋ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡಿದೀಯಾ. ಒಂದು ಕೆಲಸ ಮಾಡೋಣ, ಒಂದೆರಡು ದಿನ ಎಲ್ಲಾದರೂ ಹೊರಗೆ ಹೋಗ್ಬಿಟ್ಟು ಬರೋಣ. ಅವತ್ತು ಯಾಣಕ್ಕೆ ಹೋಗಿದ್ವಲ್ಲ ಹಾಗೆ. ಇಲ್ಲ ಸರ್, ಬೇಡ. ಮಾನ್ಸಿ ಅಕ್ಕ ಹರ್ಷ ಭಾವನ್